ಅವರದ್ದೇ ಡೈಲಾಗ್ ಹೇಳಿ ಮೋಕ್ಷಿತಾಗೆ ಟಾಂಗ್ ಕೊಟ್ಟ ಧನರಾಜ್. ಎಲ್ಲರಿಗೂ ಟೊಪ್ಪಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತೇವೆ. ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿ ಪ್ರೆಸ್ ಮಾಡಿ. ಬಿಗ್ ಬಾಸ್ ಮನೆಯಲ್ಲಿ ಮೋಕ್ಷಿತಾ ಹಾಗೂ ಧನರಾಜ್ ಮಧ್ಯೆ ಯಾವುದೂ ಸರಿ ಇಲ್ಲ. ಇವರು ಸಮಯ ಸಿಕ್ಕಾಗಲೆಲ್ಲ ಕಿತ್ತಾಡಿಕೊಳ್ಳುತ್ತಾರೆ. ಈಗ ಇವರ ಜಗಳ ಮಿತಿ ಮೀರಿದೆ. ಮಾತಿಗೆ ಮಾತು ಬೆಳೆದು ಮನೆಯವರು ಇವರನ್ನು ಸಮಾಧಾನ ಮಾಡಲು ಪ್ರಯತ್ನಿಸಿದರು. ಈ ವಾರ ಜೋಡಿ ಟಾಸ್ಕ್ನಲ್ಲಿ ಧನರಾಜ್ ಹಾಗೂ ಮೋಕ್ಷಿತಾ ಒಂದೇ ತಂಡದಲ್ಲಿ ಇದ್ದರು. ಮೊದಲಿನಿಂದಲೂ ಇವರ ಮಧ್ಯೆ ಒಂದು ಮುನಿಸು ಇದ್ದೇ ಇತ್ತು. ಟಾಸ್ಕ್ ಆಡುವಾಗ ಇದು ಹೆಚ್ಚಾಗಿದೆ. ಇದರ ಮಧ್ಯೆ ಕಿರಿಕ್ ಆಗಿದೆ. ಉತ್ತಮ ಹಾಗೂ ಕಳಪೆ ನೀಡುವಾಗ ಧನರಾಜ್ಗೆ ಮೋಕ್ಷಿತಾ ಕಳಪೆ ಪಟ್ಟ ನೀಡಿದರು. ತಂಡದಲ್ಲಿ ಇದ್ದುಕೊಂಡೇ ಅವರು ಬೆಂಬಲ ನೀಡಿಲ್ಲ ಎಂದು ಆರೋಪಿಸಿದರು. ನಾವು ಕೆಲವು ಸಲಹೆ ಕೊಟ್ಟರೆ ಅದನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ಮೋಕ್ಷಿತಾ ಹೇಳಿದರು ಅಂತಲೇ ಹೇಳ್ಬೋದು. ಆ ಬಳಿಕ ಧನರಾಜ್ ಅವರ ಸರದಿ ಬಂದಾಗ ಮೋಕ್ಷಿತಾ ವಿರುದ್ಧ ಹರಿಹಾಯ್ದರು. ಮೋಕ್ಷಿತಾ ಕಡೆಯಿಂದ ಯಾವುದೇ ಬೆಂಬಲ ಸಿಗುತ್ತಿರಲಿಲ್ಲ ಎಂದು ಧನರಾಜ್ ಅವರನ್ನು ಅಹಂಕಾರಿ ಎಂದು ಕರೆದರು. ಅಲ್ಲದೆ ಕೆಲವು ಟೀಕೆಗಳನ್ನು ಮಾಡಿದರು. ಮೋಕ್ಷಿತಾ ಜಗಳ ಆಡುವಾಗ ಅರ್ಥ ಆಯ್ತಾ ಎಂಬ ಪದ ಬಳಕೆ ಮಾಡುತ್ತಾರೆ. ಧನರಾಜ್ ಅವರು ಕೂಡ ಇದೇ ಬಳಕೆ ಮಾಡಿದ್ದಾರೆ. ತಮ್ಮ ವಾದ ಮುಗಿಸಿದ ಬಳಿಕ ಅರ್ಥ ಆಯ್ತಾ ಎಂದು ಕೇಳಿದ್ದಾರೆ. ಗೈಸ್ ಓಕೆ ಗೈಸ್, ಮುಂದಿನ ಸಿಗೋಣ. ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಲವ್ ಯು ಸೋ ಮಚ್ ಗೈಸ್.